ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 5 ವರ್ಷದೊಳಗಿನ ಮಗುವಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಿ ಶಾಸಕ ಅಲ್ಲಂಪ್ರಭು ಪಾಟೀಲ್. ಕಲಬುರಗಿಗೆ ಶುದ್ಧ ಕುಡಿಯುವ ನೀರು ಒದಗಿಸಲು 5 ಕೋಟಿ ರೂಪಾಯಿ ದುರಸ್ತಿ ಕಾಮಗಾರಿ. ಭೀಮಾ ನದಿ ನೀರು ಸರಬರಾಜು ಘಟಕಕ್ಕೆ ಭೇಟಿ. ಹೊಸ ಗೇಟ್ ಅಳವಡಿಕೆ. ನಾರಾಯಣಪುರ ಜಲಾಶಯದಿಂದ ನೀರು ಬಿಡುಗಡೆಗೆ ಕ್ರಮ. ಶಾಸಕ ಅಲ್ಲಂಪ್ರಭು ಪಾಟೀಲ್. ಒಳ ಮೀಸಲಾತಿ ಅವೈಜ್ಞಾನಿಕ ಹಂಚಿಕೆ ಖಂಡಿಸಿ ಬಂಜಾರ ಜನಾಂದೋಲನ ಯಾತ್ರೆ. ನಮ್ಮ ಮೀಸಲಾತಿ ನಮ್ಮ ಹಕ್ಕು ಚಿಂತನಾ ಸಭೆ. ಈಗ ವಾರ್ತೆಗಳ ವಿವರ. 5 ವರ್ಷದೊಳಗಿನ ಮಗುವಿಗೆ ಕಡ್ಡಾಯವಾಗಿ 2 ಹನಿ ಪೋಲಿಯೋ ಲಸಿಕೆ ನೀಡುವುದರ ಮೂಲಕ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಿದರು. ಭಾನುವಾರದಂದು ಕಲಬುರಗಿ ನಗರದ ಆಳಂದ ಚೆಕ್ ಪೋಸ್ಟ್, ದುಬೈ ಕಾಲನಿ ಹತ್ತಿರದ ಶಿವಾಜಿನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಲಬುರಗಿ ಜಿಲ್ಲಾ RCH ಅಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ವತಿಯಿಂದ ಶಿವಾಜಿನಗರ ಆರೋಗ್ಯ ಕೇಂದ್ರದ ಪ್ರಾಂಗಣದಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಮೊದಲ ದಿನ ಬೂತ್ ಕಾರ್ಯಕ್ರಮ, ಉಳಿದ 3 ದಿನಗಳು ಮನೆ ಮನೆ ಭೇಟಿ ನೀಡಿ ಲಸಿಕೆಯನ್ನು ನೀಡಲಾಗುತ್ತದೆ. ಪಾಲಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆಯನ್ನು ಹಾಕಿಸಿಕೊಳ್ಳಲು ಹೇಳಿದರು. ಈ ಕಾರ್ಯಕ್ರಮವು ಜಿಲ್ಲೆಯಾದ್ಯಂತ ಜೂನ್ 28ರಿಂದ ಜುಲೈ 1ರವರೆಗೆ ದೇಶದಾದ್ಯಂತ ಹಮ್ಮಿಕೊಳ್ಳಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಜಿಲ್ಲೆಯಲ್ಲಿ 5 ವರ್ಷದೊಳಗಿನ ಮಕ್ಕಳು ಸಂಖ್ಯೆ 35,1716 ಇದ್ದು, ಒಟ್ಟು 1,519 ಲಸಿಕೆ ಕೇಂದ್ರಗಳು ಸ್ಥಾಪಿಸಲಾಗಿದೆ. ಉಳಿದ 3 ದಿನ 1,453 ತಂಡಗಳು, ಟ್ರಾನ್ಸಿಟ್ ಲಸಿಕಾ ತಂಡಗಳು 132, ಸಂಚಾರಿ ತಂಡಗಳು 31, ಒಟ್ಟು ತಂಡಗಳು 1,682, ಮೇಲ್ವಿಚಾರಕರ ಸಂಖ್ಯೆ 333, ಲಸಿಕೆ ಹಾಕುವವರ ಸಂಖ್ಯೆ 3,364 ಇರುತ್ತದೆ ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಸಿದ್ದು ಪಾಟೀಲ್ ಸ್ವಾಗತಿಸಿದರು. ಅಧ್ಯಕ್ಷರು ಕರ್ನಾಟಕ ರೇಷ್ಮೆ ಉದ್ಯಮಿಗಳ ನಿಗಮ ರಿ ಮಂಡಳಿ ಕಲಬುರಗಿ ಹಾಗೂ ಶಾಸಕಿ ವಿಧಾನ ಪರಿಷತ್ ಕಲಬುರಗಿ ಉತ್ತರ ವಲಯ ಖನಿಜ ಫಾತಿಮಾ ವೇದಿಕೆ ಮೇಲೆ ಅಧ್ಯಕ್ಷತೆ ಸ್ಥಾನ ವಹಿಸಿಕೊಂಡು ಮಕ್ಕಳಿಗೆ ಪೋಲಿಯೋ ಹನಿ ಹಾಕಿದರು. ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ S. ಸಂಕನೂರ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೇವೆಗಳ ಉತ್ತರ ಕರ್ನಾಟಕ ವಿಜಯಪುರ ಅಪರ ನಿರ್ದೇಶಕಿ ಡಾಕ್ಟರ್ ಪುಷ್ಪಾ HR, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಭಾಗೀಯ ಜಂಟಿ ನಿರ್ದೇಶಕರು ಡಾಕ್ಟರ್ ಶಂಕರಪ್ಪ ಮೈಲಾರಿ, ಉಪನಿರ್ದೇಶಕರು ಡಾಕ್ಟರ್ ಶರಣಬಸಪ್ಪ ಗಂಜಲ್ಖೇಡ್, ಜಿಲ್ಲಾ RCH ಅಧಿಕಾರಿ ಡಾಕ್ಟರ್ ಸಿದ್ದು ಪಾಟೀಲ್, ಪೋಲಿಯೋ ಸರ್ವೇಕ್ಷಣಾ ಅಧಿಕಾರಿಗಳು ವಿಶ್ವಸಂಸ್ಥೆ ಕಲಬುರಗಿ ಡಾಕ್ಟರ್ ಅನಿಲ್ ಕುಮಾರ್ ತಾಳಿಕೋಟಿ, ಜಿಲ್ಲಾ ಸಮೀಕ್ಷಣಾ ಅಧಿಕಾರಿ ಡಾಕ್ಟರ್ ರಾಕೇಶ್ ಕಾಂಬ್ಳೆ, ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಅಧಿಕಾರಿಗಳು ಡಾಕ್ಟರ್ ಚಂದ್ರಕಾಂತ್ ನರಿಬೋಳ್, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಡಾಕ್ಟರ್ ವಿವೇಕಾನಂದ ರೆಡ್ಡಿ, ಪ್ರಾಂಶುಪಾಲರು ಜಿಲ್ಲಾ ತರಬೇತಿ ಕೇಂದ್ರ ಕಲಬುರಗಿ ಡಾಕ್ಟರ್ ರವಿಕಾಂತ್ S. ಕ್ಯಾತ್ನಾಳ್, ಮಹಾನಗರ ಪಾಲಿಕೆ ಆರೋಗ್ಯ ಅಧಿಕಾರಿ ಡಾಕ್ಟರ್ ರಾಜೇಂದ್ರ ಭಾಲ್ಕೆ, ಶಿವಾಜಿನಗರ ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ಡಾಕ್ಟರ್ ಇಥೇಶಾಮ್, CDPO ಅಂಬಿಕಾ ವೇದಿಕೆ ಮೇಲೆ ಉಪಸ್ಥಿತರಿದ್ದರು.
ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ವೀರೇಶ್ ಜಾವಳಗೇರಿ, ನಗರ ಆರೋಗ್ಯ ಕಾರ್ಯಕ್ರಮದ ವ್ಯವಸ್ಥಾಪಕರು ಶ್ರೀಕಾಂತ್ ಸ್ವಾಮಿ, ಜಿಲ್ಲಾ ಟಿಸಿಸಿ ಸೈಕ್ರೆಟಿಸ್ಟ್ ಕೌನ್ಸಿಲರ್ ಮಂಜುನಾಥ್ ಕಂಬಾಳಿಮಠ್, ಉಪಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸೋಮು ರಾಠೋಡ್ ಕಾರ್ಯಕ್ರಮ ನಿರೂಪಿಸಿದರು. ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಶಶಿಧರ್ ಬಳೆ ವಂದಿಸಿದರು. ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತರು, ಸಾರ್ವಜನಿಕರು ಇತರರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದರು. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 2026ನೇ ಈ ಒಂದು ಕಲಬುರಗಿ ಜಿಲ್ಲೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ 2026 ಒಂದು ಸುತ್ತಿನ ಲಸಿಕಾ ಕಾರ್ಯಕ್ರಮವಾಗಿದ್ದು 0-5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಕೂಡ 2 ಹನಿ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಕಾರ್ಯಕ್ರಮವಾಗಿದ್ದು ಮೊದಲ ದಿನ ಬೂತ್ ಕಾರ್ಯಕ್ರಮ, ಉಳಿದ 3 ದಿನಗಳ ಮನೆ ಮನೆಗೆ ಭೇಟಿ ನೀಡಿ ಲಸಿಕೆ ನೀಡಲಾಗ್ತಕ್ಕಂಥ ಈ ಕಾರ್ಯಕ್ರಮವು ದಿನಾಂಕ 28ರಂದು ಇವತ್ತಿನ ದಿವಸ ಪ್ರಾರಂಭ ಆಗಿ 1/7/2026 ಈ ಕಾರ್ಯಕ್ರಮ ನಡೀತದೆ. ಸಾಕಷ್ಟು ಸುಮಾರು 1682 ತಂಟುಗಳ ರಚನೆ ಆಗಿದೆ. ಸುಮಾರು 29,54,807 ಜನಸಂಖ್ಯೆ ಇರ್ತಕ್ಕಂಥ ಜನರಲ್ಲಿ ಸುಮಾರು 3,51,716 ಮಕ್ಕಳಿಗೆ ಈ ಲಸಿಕೆಯನ್ನು ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಂಯುಕ್ತದಲ್ಲಿ ಎಲ್ಲರೂ ತಮ್ಮ ಮನೆ ಮನೆಗೆ ಬಂದಾಗಲಿ ಇಲ್ಲಿವರೆಗೆ ಬಂದು ತಾವು ಈ ಕಾರ್ಯಕ್ರಮವನ್ನು ಹಾಕಿಕೊಂಡು ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ನಿವಾರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದ್ದು, ಭೀಮಾ ನದಿ ನೀರು ಸರಬರಾಜು ಘಟಕಕ್ಕೆ 5 ಕೋಟಿ ವೆಚ್ಚದ ಮ್ಯಾಕ್ರೋ ಯೋಜನೆಯಡಿ ದುರಸ್ತಿ ಕಾಮಗಾರಿ ನಡೆಯುತ್ತಿದೆ ಎಂದು ಶಾಸಕ ಅಲ್ಲಂಪ್ರಭು ಪಾಟೀಲ್ ತಿಳಿಸಿದ್ದಾರೆ. ಪಾಲಿಕೆ ಮೇಯರ್, ಉಪಮೇಯರ್, ಉತ್ತರ ಕ್ಷೇತ್ರದ ಶಾಸಕಿ ಖನಿಜಾ ಫಾತಿಮಾ ಹಾಗೂ ಅಧಿಕಾರಿಗಳೊಂದಿಗೆ ಭೀಮಾ ನದಿ ನೀರು ಸರಬರಾಜು ಘಟಕಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. ಪರಿಶೀಲನೆ ವೇಳೆ ಘಟಕದಲ್ಲಿ ಕೇವಲ 2 ಅಡಿ ಮಟ್ಟಿಗೆ ಮಾತ್ರ ನೀರು ಸಂಗ್ರಹವಾಗಿರುವುದು ಕಂಡುಬಂದಿದ್ದು, ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಗಮನಕ್ಕೆ ತರಲಾಗಿದೆ. ಯೋಜನೆಯಡಿ ಒಟ್ಟು 950 ಗೇಟ್ಗಳ ಪೈಕಿ 650 ಹೊಸ ಗೇಟ್ಗಳನ್ನು ಅಳವಡಿಸಲಾಗುತ್ತಿದ್ದು, ಸುಮಾರು 150 ಗೇಟ್ಗಳು ಕೊಳೆತು ತುಕ್ಕು ಹಿಡಿದಿರುವುದರಿಂದ ಅವುಗಳನ್ನು ಬದಲಿಸಲಾಗುತ್ತಿದೆ. ಮಳೆ ನೀರು ಹರಿದು ಹೋದ ಬಳಿಕ ಹೊಸ ಗೇಟ್ಗಳ ಮೂಲಕ ಶುದ್ಧ ನೀರನ್ನು ತಡೆದು ನಗರಕ್ಕೆ ಪೂರೈಸಲು ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಯಾದಗಿರಿ ಜಿಲ್ಲೆಯ ನಾರಾಯಣಪುರ ಜಲಾಶಯದಿಂದ 0.5 ಟಿಎಂಸಿ ಕುಡಿಯುವ ನೀರನ್ನು ಬಿಡುಗಡೆ ಮಾಡುವಂತೆ ಸೂಚನೆ ನೀಡಿದ್ದು, ಶೀಘ್ರದಲ್ಲೇ ನೀರು ಕಲಬುರಗಿಗೆ ತಲುಪಲಿದೆ. ನಗರದಲ್ಲಿ ಯಾವುದೇ ರೀತಿಯ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು. ಭೀಮಾ ನದಿ ಸಂಪೂರ್ಣ ಬತ್ತಿ ಹೋಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಮೂಲಕ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಸಂಪರ್ಕ ಸಾಧಿಸುವ ಪ್ರಯತ್ನವೂ ನಡೆಯುತ್ತಿದೆ ಎಂದು ತಿಳಿಸಿದರು. ಇದೇ ವೇಳೆ ರೈತರಿಗೆ 2ನೇ ಕಂತಿನ ಬೆಳೆ ವಿಮೆ ಪರಿಹಾರದ ಹಣವನ್ನು ಶೀಘ್ರವಾಗಿ ಅವರ ಖಾತೆಗಳಿಗೆ ಜಮಾ ಮಾಡುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿದೆ. ಇನ್ನು 1 ವಾರ ಮಳೆ ಬರದಿದ್ದರೆ ಮೋಡ ಬಿತ್ತನೆ, ಕ್ಲೌಡ್ ಸೀಡಿಂಗ್ ಕುರಿತು ಸರ್ಕಾರದ ಗಮನಕ್ಕೆ ತರುವುದಾಗಿ ಶಾಸಕ ಅಲ್ಲಂಪ್ರಭು ಪಾಟೀಲ್ ಹೇಳಿದರು. ಚುನಾಯಿತರಾದ ಮೇಲೆ ನಾವು ಕಮಿಷನರ್ ಅವರು, ಮೇಯರ್ ಅವರು ಎಲ್ಲರೂ ಕೂಡ ಖನಿಜಾ ಫಾತಿಮಾ ಅವರು ಎಲ್ಲರೂ ಸೇರಿ ಭೀಮಾ ನದಿ ದಂಡಿಗೆ ಹೋಗಿದ್ದೆವು. ಅಲ್ಲಿಯ ಪರಿಸ್ಥಿತಿ ನೋಡಿದಾಗ ಪೂರಾ ಸಿಲ್ಟಪ್ ಆಗಿತ್ತು. ಕೇವಲ 2 ಫೀಟ್ ಅಷ್ಟೇ ನೀರು ನಿಂದಿರ್ತಿದ್ವು. ಆ ಸಿಲ್ಟಪ್ ಆಗಿರ್ತಕ್ಕಂಥ ನೀರು ನಿಂದಿರಲ್ಲ ಹೋದರೆ ನಮ್ಮ ಕುಲುಷಿತವಾದಂಥ ನೀರು ಶುದ್ಧವಾದ ನೀರು ಬರೋದಿಲ್ಲ ತಿಳ್ಕೊಂಡು ಅವಾಗ ನಮ್ಮ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಮ್ಯಾಕ್ರೋದಲ್ಲಿ 5 ಕೋಟಿ ರೂಪಾಯಿ ಕೂಡಿಸಿ ಅದನ್ನು ಟೆಂಡರ್ ಮಾಡಿಸಿದ್ದೆವು. ನೀರು ಜಾಸ್ತಿ ಬರೋದ್ರಿಂದ ಹೋದ ಸಲ ಮಳೆ ಜಾಸ್ತಿ ಆಯಿತು. ನೀರು ಜಾಸ್ತಿ ಬರೋದ್ರಿಂದ ಅದನ್ನು ತೆಗಿಲಿಕ್ಕಾಗಲಿಲ್ಲ. ಈ ಸಲ ಬೇಸಿಗೆಯಲ್ಲಿ ಏನಪ್ಪ ಅಂದ್ರೆ ಬಂಡ್ ಹಾಕಿ ಟಿಪ್ಪರ್ನಿಂದ ಬಂಡ್ ಹಾಕೋತ ಹೋಗಿ ಏನಪ್ಪ ಅಂದ್ರೆ ನೀರು ಸ್ವಲ್ಪ ದೂರದಲ್ಲಿ ತಡೆ ಹಿಡಿದು ಆ ನೀರು ಬರದೆ ಅಂತ ನೋಡಿಕೊಂಡು ಎಲ್ಲ ಅಲ್ಲಿ ತುಂಬಿರ್ತಕ್ಕಂಥ ಸುಮಾರು 12-13 ಫೀಟ್ ಸಿಲ್ಟಪ್ ಏನಪ್ಪ ಅಂದ್ರೆ ಕಂಪ್ಲೀಟ್ ತೆಗೆದು ಹಾಕಿ ಹೊರಗೆ ಹಾಕಿ ಅದೇನಪ್ಪ ಅಂದ್ರೆ ಇವತ್ತು ಅಲ್ಲಿರ್ತಕ್ಕಂಥ 950 ಗೇಟ್ಗಳು, ಆ 950 ಗೇಟ್ಗಳಲ್ಲಿ 650 ಗೇಟು ಹೊಸ ಗೇಟನ್ನು ಕೂಡಿಸ್ತಕ್ಕಂಥ ಕೆಲಸ ನಡೆದಿದೆ. ಇನ್ನು ಕೂಡಿಸ್ತಾರೆ. ಆದ ನಂತರ 150 ಗೇಟ್ಗಳು ಅಲ್ಲೇ ಏನು ಕೊಳತು ಏನಪ್ಪ ಅಂದ್ರೆ ತುಕ್ಕು ಹಿಡಿದು 41 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಬ್ಯಾರೇಜ್ ಅದು ಇವತ್ತಿನವರು ಕೂಡ ಯಾವ ರಿಪೇರ್ ಅದ ಸೋರಿ ನೀರು ಹೋಗ್ತಿತ್ತು ಮತ್ತು ಕುಡಿಯುವ ನೀರು ಕಡಿಮೆ ಬೀಳ್ತಕ್ಕಂಥ ಪರಿಸ್ಥಿತಿ ಇತ್ತು. 150 ಗೇಟ್ಗಳು ಮತ್ತು 650 ಒಟ್ಟು 700, 800 ಇನ್ನೂ 900-200 ಗೇಟ್ಗಳನ್ನ ಹಣದ ಅವಶ್ಯಕತೆ ಇದೆ. ಅದನ್ನ ಕೂಡ ನಾವು ಉಸ್ತುವಾರಿ ಸಚಿವರಿಂದ ನಮ್ಮಿಂದ ಕೊಡ್ತಕ್ಕಂಥ ರೀತಿಯಲ್ಲಿ ಕೊಟ್ಟು ಏನಪ್ಪ ಅಂದ್ರೆ ಈಗ ಒಂದು ಮಳೆ ಹೋಗ್ತಕ್ಕಂಥ ರೀತಿ ಒಂದು 2-3 ತಿಂಗಳ ಮಳೆಗಾಲ ಹೆಚ್ಚಾದಾಗ
ಆ ಬಂಡ ಮ್ಯಾಗಿಂದ ನೀರು ತುಂಬಿ ಪ್ರೆಷರ್ನಿಂದ ಮತ್ತೆ ಉಳಿದಿರ್ತಕ್ಕಂಥ ಇನ್ನೊಂದು ಸ್ವಲ್ಪ ಗೊಜ್ಜಿದೆ ಅದು ಹೋಗ್ತಕ್ಕಂಥದ್ದು ಕಿತ್ಕೊಂಡು ಹೋದ್ಮ್ಯಾಗ ಏನಪ್ಪಾ ಅಂದ್ರೆ ಆ ಗೇಟ್ಗಳನ್ನ ಬಿಟ್ಟು ನೀರು ಸ್ಟಾಪ್ ಮಾಡಿ ಮುಂದಿನ ಇದಕ್ಕೇನಪ್ಪ ಅಂದ್ರೆ ಒಳ್ಳೆ ರೀಸನ್ ಕುಡ್ತಕ್ಕಂಥ ನೀರು ಬಿಡ್ತಕ್ಕಂಥದ್ದು. ಈಗಾಗಲೇ ನಾವು ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ನಾವು ಪ್ರಿಯಾಂಕಾ ಅವರು ಕೂಡ ಮಾತನಾಡಿದೆವು, ಇಲ್ಲಿ ಆರ್ಸಿ ಅವರು ಕೂಡ ಹೇಳಿದೆವು. ಈಗ ನಮ್ಮ ಆಲ್ಮಟ್ಟಿ ನಾರಾಯಣಪುರದಿಂದ 0.5 ನೀರನ್ನ ಬಿಡುಗಡೆ ಆಗಿದೆ, TMC ನೀರು ಬಿಡುಗಡೆ ಆಗಿದೆ. ವೈ ಜಂಕ್ಷನ್ ಬಂದು ಅಲ್ಲಿಂದ ನೇರವಾಗಿ JBC ಮೂಲಕ ಭೀಮಾ ನದಿಗೆ ಇವತ್ತು ಬರ್ತಾ ಇದೆ. ಆ ನೀರು ಬಂದ ತಕ್ಷಣ ನಮಗೆ ಕುಡಿಯುವ ನೀರಿನ ಏನೇ ರೀತಿಯಿಂದ ಇಂಥ ತೊಂದರೆ ಆಗದ ಹಾಗೆ ನೋಡ್ತಂತ ರೀತಿಯಲ್ಲಿ ನಾವು ನಿನ್ನೆ ಹೋಗಿ ಮೇಯರ್ ಅವರು, ನಮ್ಮ ಪೂಜಾ ಮಹಾಪೌರ್ ವರ್ಷ ಜಾನೆ ಅವರು ಮತ್ತು ನಮ್ಮ ಡೆಪ್ಟಿ ಮೇಯರ್ ಆಗಿರ್ತಕ್ಕಂಥ ತೃಪ್ತಿ ಲಾಖೆ ಅವರು, ಕಮಿಷನರ್ ಅವರು ಎಲ್ಲರೂ ಸೇರಿ ಹೋಗಿ ಅದನ್ನ ವೀಕ್ಷಣೆ ಮಾಡಿ ನೋಡಿ ಬಂದಿದ್ದೇವೆ. ಆದಷ್ಟು ಶೀಘ್ರದಲ್ಲಿ ಒಂದು ಶುದ್ಧವಾದ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. ಭೀಮಾ ನದಿ ಬತ್ತಿ ಹೋಗಿದೆ, ಕುಡಿಯುವ ನೀರಿನ ಸಮಸ್ಯೆ, ಮಳೆಗಾಲ ಆದ್ರೂ ಮಳೆ ಬಂದಿಲ್ಲ, ಮಹಾರಾಷ್ಟ್ರ ಉಜ್ನಿ ಜಲಾಶಯದಿಂದ ನೀರು ಬಿಡ್ತಾ ಇಲ್ಲ. ಅದನ್ನು ಕೂಡ ಮುಖ್ಯಮಂತ್ರಿಗಳ ಮೂಲಕ ಆ ಪ್ರಯತ್ನ ನಡೆದಿದೆ. ಆದ್ರೆ ನಾವು ಈಗ ತಾತ್ಪರ್ಯವಾಗಿ ಇಮಿಡಿಯೇಟ್ ಸದಸ್ಯನ್ ಅಂತಂದ್ರೆ ನಮ್ಮ ನಾರಾಯಣಪುರದಿಂದ ಕೃಷ್ಣಾ ನದಿ ನೀರನ್ನ ತಂದು ಭೀಮಾ ನದಿಗೆ ಸೇರಿಸ್ತಕ್ಕಂಥದ್ದು ಆ ಕೆಲಸ ನಡೀತು. ಈ ಕಲಬುರಗಿ ಭಾಗದಲ್ಲಿ ಮಳೆ ಬಂದಿಲ್ಲ, ರೈತರು ಬಿತ್ತನೆ ಮಾಡಿಲ್ಲ, ಬರ ಘೋಷಣೆ ಮಾಡಿ ಅಂತ. ರೈತರ ಬಿತ್ತನೆ ಆಗಿಲ್ಲ, ಬರ ಘೋಷಣೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಇನ್ಸೂರೆನ್ಸ್ ಏನ್ ಹೋದ್ ಸಲ ಮಾಡಿದ್ರ ಒಂದು ಕಂತು ಇನ್ಸೂರೆನ್ಸ್ ಬಿಡುಗಡೆ ಆಗಿದೆ. ಇನ್ನು 2ನೇ ಕಂತು 3ನೇ ಕಂತು ಬಿಡುಗಡೆ ಆಗ್ತಕ್ಕಂಥದ್ದು ಒತ್ತಾಯ ಮಾಡಿದ್ದೇವೆ. ಬಹಳ ಶೀಘ್ರದಲ್ಲಿ ಹಣವನ್ನು ಕೂಡ ರೈತರ ಅಕೌಂಟ್ಗೆ ಹಾಕ್ಬೇಕಂತ ಒತ್ತಾಯ ಮಾಡಿದೀವಿ. ಅದನ್ನು ಕೂಡ ರೈತರ ಅಕೌಂಟ್ಗೆ ಬರ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಮೋಡ ಬಿತ್ತನೆ ಮಾಡಿ ಅಂತ ಏನಾದ್ರು ಪತ್ರ ಬರೀತೀರಿ ಸರ್ಕಾರ? ನೋಡೋಣ, ಇನ್ನು ಸ್ವಲ್ಪ ಕಾದು ನೋಡೋಣ. ಆ ಅವಕಾಶ ಮುಂದೆ ಬಂದಾಗ ಅದನ್ನು ಕೂಡ ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಒಳ ಮೀಸಲಾತಿಯಲ್ಲಿ ಅವೈಜ್ಞಾನಿಕ ಹಂಚಿಕೆ ಮೂಲಕ ಬಂಜಾರ ಸಮಾಜಕ್ಕೆ ಅನ್ಯಾಯ ಮಾಡಲಾಗುತ್ತಿದೆ ಎಂದು ಆರೋಪಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಂಜಾರ ಸಮಾಜದ ವತಿಯಿಂದ ಬಂಜಾರ ಜನಾಂದೋಲನ ಯಾತ್ರೆ ನಮ್ಮ ಮೀಸಲಾತಿ ನಮ್ಮ ಹಕ್ಕು ಚಿಂತನಾ ಸಭೆ ನಗರದ ಐವಾನ್ ಎ ಶಾಹಿ ರಸ್ತೆಯಲ್ಲಿರುವ ಬಂಜಾರ ಭವನದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿದ್ದ ಗಣ್ಯರು ದೀಪಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ವೇದಿಕೆಯಲ್ಲಿದ್ದ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮಾತನಾಡಿದ ವಿವಿಧ ಮುಖಂಡರು, ಒಳ ಮೀಸಲಾತಿ ಹಂಚಿಕೆಯಲ್ಲಿ ಬಂಜಾರ ಸಮಾಜಕ್ಕೆ ನ್ಯಾಯ ದೊರೆಯುವಂತೆ ರಾಜ್ಯ ಸರ್ಕಾರದ ಗಮನ ಸೆಳೆಯಲಾಗುವುದು. ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಸೇರಿದಂತೆ ವಿವಿಧ ರೀತಿಯ ಪ್ರಜಾಸತ್ತಾತ್ಮಕ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಬಂಜಾರ ಸಮಾಜದ ಮುಖಂಡರು, ಪದಾಧಿಕಾರಿಗಳು, ಸಮಾಜದ ಹಿರಿಯರು, ಯುವಕರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. सदाशिव आयोग एक इम्प्लिमेंट कांग्रेस सरकार एस एम कृष्णा आयतो कांग्रेस सरकार मुख्यमंत्री एस एम कृष्णा ये बाय इलेक्शन में खुश करने सदाशिव आयोग अनाउंस किया सदाशिव आयोग रिपोर्ट अटोम बॉम्ब चलो आपण समाज पर व्यक्ती
एटॉम बम अगर वो सदाशिव आयोग का रिपोर्ट दिल्ली पार्लियामेंट में की हो तो वो वाचन आपण समाज में सर्वनाश करेल शक्ती वो सदाशिव आयोग मिळते. आज आपण समाजाला कथामतीय अन्यायाला कधीको सेवेनच मानस आज काय करू का काय विचार करू करताना आपण मनसामध्ये बेले आणि आसरच बेलेचा आम्ही विषयಗಳನ್ನ ಉಮೇಶ್ ಜಾಧವ್ ಸರ್ ಬಹಳಷ್ಟು ವಿಷಯಗಳು ಕೇಳಾಕೋಸ್ मग ಕಡಿಮೆ ಅವಧಿಯಲ್ಲಿ ಈ ಸರ್ಕಾರ काय करण्याचा बरोबर कटकटले जात आहे मोसा करण्याचा कचरा आणि बलिपशु करण्याचा या देशाला त्याला कुरकुर वाटे की एक सेवक केलेला मायला घाल नमुला आहे समोनी भी ओमा बेबी एकलो हावा तमो मालूम रहेगा. आज आपण समाजामध्ये दर वर्ष होराटा होतो वो होराटामध्ये काय आपण मीಸಲಾತಿ किए थे सदाशिव आयोग वो आयोग में दी व्यक्ति जातामाती भाग काढणं ये जातं बेसारू चाहिए कचको एक ಎರಡನೇ आपण पर्सेंटेज कಡಿಮೆ लेवल करता है आपण समाज मोठ्या प्रमाणात ಹೋರಾಟ करते. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.